ಈ ಪ್ರಕಟಣೆಯ ಪುಸ್ತಕವು ಅಂತ್ಯಕಾಲಕ್ಕೆ ಮಾರ್ಗದರ್ಶನ ನೀಡುವಂತ ಒಂದು ಪುಸ್ತಕವಾಗಿದೆ. ವಚನವಾಗಿ ಓದಬೇಕಾಗಿದೆ. ಬಹಳಷ್ಟು ವಿಷಯಗಳು ಅಡಗಿರುವಂತ ಒಂದು ಪುಸ್ತಕವಾಗಿದೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ರೆವಲೇಷನ್ ರಿವೀಲ್ಡ್ ಎಂಬತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಪ್ರಕಟಣೆ ಪುಸ್ತಕವು ಕೊನೆ ಕಾಲದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವಂತ ಒಂದು ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರಕಟಣೆ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯಗಳು ನಮಗೆ ಎಷ್ಟು ಗೊತ್ತಿದೆ? ಬರೀ ಬೋಧಕರುಗಳಿಗೆ ಮಾತ್ರ ಗೊತ್ತಿದೆಯಾ? ಸಾಮಾನ್ಯ ಸಭಿಕರಾಗಿರ್ತಕ್ಕಂಥ ನಮಗೆ ಈ ವಿಚಾರಗಳು ಗೊತ್ತಿದೆಯಾ? ಆ ಒಂದು ಕುತೂಹಲಕ್ಕೆ ಈ ಕಾರ್ಯಕ್ರಮ ಉದ್ಭವ ಮಾಡಿದ್ದೇನೆ. ಬನ್ನಿ, ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾದ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಪ್ರಕಟಣೆ ಪುಸ್ತಕವನ್ನು ಯಾಕೆ ಓದಬೇಕು? ಫಸ್ಟ್ ರಾಜದಾಸ್, ನೀವು ಬಹಳ ವರ್ಷಗಳಿಂದ ಇವ್ಯಾಂಜಲಿಸ್ಟ್ ಆಗಿ ಕೆಲಸ ಮಾಡಿದ್ದೀರಾ, ಸುವಾರ್ತೆಯನ್ನು ಎಷ್ಟೋ ಕಡೆ ಸಾರಿದ್ದೀರಾ. ಯಾಕೆ ಪ್ರಕಟಣೆ ಪುಸ್ತಕ ಓದಬೇಕು? ಪ್ರಕಟಣೆ ಪುಸ್ತಕವನ್ನು ಯಾಕೆ ಓದಬೇಕಂದ್ರೆ, ಅಂತ್ಯಕಾಲದ ಸತ್ಯವನ್ನು ತಿಳ್ಕೊಳ್ಬೇಕಾದ್ರೆ ಪ್ರಕಟಣೆ ಪುಸ್ತಕ ಓದಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಗೂಢಾರ್ಥವಾಗಿರ್ತದೆ, ಮರ್ಮವಾಗಿರ್ತದೆ, ಮೋಸ ಹೋಗ್ಬಿಡ್ತೀವಿ. ನಾವು ಮೋಸ ಹೋಗಬಾರ್ದು. ಸತ್ಯ ಏನಂತ ತಿಳ್ಕೊಳ್ಬೇಕಾದ್ರೆ ಈ ಪ್ರಕಟಣೆ ಪುಸ್ತಕ, ದ ವೆರಿ ವರ್ಡ್ ರೆವಲ್ಯೂಷನ್, ಪ್ರಕಟಣೆ ಅಂದರೆ ಕ್ರಿಸ್ತನನ್ನು ಪ್ರಕಟಿಸಕದೆ ಈ ಪುಸ್ತಕ, ಕ್ರಿಸ್ತನ ಬಗ್ಗೆ. ವಂಡರ್ಫುಲ್. 5ನೇ ಅಧ್ಯಾಯ 5ನೇ ವಚನವನ್ನು ಓದಬೇಕು ಈ ದಿನದ ಚರ್ಚೆಗಾಗಿ. ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವವನು ಎಂದು ಹೇಳಿದನು. ಪಾಸ್ಟರ್ ಪ್ರಸನ್ನಕುಮಾರ್ ಹೇಳಿ, ಈ 5 ಹಿರಿಕರಲ್ಲಿ ಒಬ್ಬರು ಅಂತ ಶುರುವಾಗುತ್ತೆ. ಸೊ ಐ ಆಮ್ ಸೇಫ್ಲಿ ಅಸ್ಯೂಮಿಂಗ್ 24 ಹಿರಿಕರುಗಳಲ್ಲಿ ಒಬ್ಬ ಹಿರಿಕರು ಏನೇ ಹೇಳ್ತಾರೆ. ಏನಾಯಿತು ಹೇಳಿ, ವಿವರಿಸಿ. ಖಂಡಿತವಾಗಿಯೂ ಈಗಾಗಲೇ ನಾವು ಕಲಿತಿರುವ ಹಾಗೆ ಆ ಸುರುಳಿ ಮುಚ್ಚಲ್ಪಟ್ಟಿತ್ತು. ಅದನ್ನು ತೆರೀಲಿಕ್ಕೆ ಯಾರ ಕೈಲೂ ಆಗಲಿಲ್ಲ, ಯಾರ ಕೈಲೂ ಆಗೋದಿಲ್ಲ ಎಂಬುದಾಗಿ ಸಹ ನಾವು ಕಲ್ತ್ಕೊಂಡಿದ್ದೀವಿ ಕಳೆದ ಇದರಲ್ಲಿ. ಆದರೆ 5ನೇ ಅಧ್ಯಾಯದಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಬರ್ತದೆ, ದುಃಖಿಸಬೇಡ, ಅಳಬೇಡ. ಯಾಕೆಂದರೆ ಇದನ್ನು ತೆಗಿಲಿಕ್ಕೋಸ್ಕರ ಯೂದಾಯ ಕುಲದ ಅರಸನು ಬರ್ತಾ ಇದ್ದಾನೆ. ಆತನು ದಾವೀದ ವಂಶದಿಂದ ಬಂದಿರತಕ್ಕಂಥವನು. ಆತನು ಈ ಪುಸ್ತಕವನ್ನು ತೆಗಿಲಿಕ್ಕೆ ಯೋಗ್ಯನಾಗಿದ್ದಾನೆ ಎಂಬುದಾಗಿ ನಮಗೆ ಪರಿಚಯವಾಗ್ತಾ ಇದೆ. ಅದು ಮಾತ್ರ ಅಲ್ಲ, ಮತ್ತೊಮ್ಮೆ ಯೋಹಾನನು ಇಲ್ಲಿ ಸಾಂಕೇತಿಕವಾದ ವಿಷಯವನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿಯನ್ನ ಸಿಂಹಕ್ಕೆ ಹೋಲಿಕೆ ಮಾಡಿದ್ದಾರೆ. ಇಲ್ಲಿ ಒಂದು ವಿಷಯವನ್ನು ನಾನು ಕೇಳಲೇಬೇಕು, ಇದು ಕುತೂಹಲದ. ಸಿಂಹ ಎಂಬತಕ್ಕಂಥದ್ದನ್ನು ಯೇಸು ಸ್ವಾಮಿಗೂ ಹೋಲಿಕೆ ಮಾಡಿದ್ದಾರೆ, ಗರ್ಜಿಸುವ ಸಿಂಹ ಅಂತ ಸೈತಾನನಿಗೂ ಹೋಲಿಕೆ ಮಾಡಿದ್ದಾರೆ. ಆದರೆ ಇದೆರಡೂ ಡಿಫ್ರೆಂಟ್ ಸಿಚುವೇಶನ್ಗಳಲ್ಲಿ ಹೋಲಿಕೆ ಮಾಡಿರ್ತಕ್ಕಂಥ ಒಂದು ಚಿತ್ರೀಕರಣ ಇರಬಹುದು. ಆದರೆ ಯಾಕೋ ಏನೋ ನನಗೆ ಅದರದ ವಿವರ ಇನ್ನೂ ನನಗೆ ಸಿಕ್ಕಿಲ್ಲ. ಯಾಕೆ ಒಂದೇ ಪ್ರಾಣಿಯನ್ನು 2 ಮಹಾನ್ ವ್ಯಕ್ತಿಗಳಿಗೆ ಸೂಚನೆ ಮಾಡಿದ್ದಾರೆ? ಅದರಲ್ಲಿ ಒಬ್ಬರು ಮಾತ್ರ ಮಹಾನ್, ಸೈತಾನನು ಮಹಾನ್ ಅಲ್ಲ. ಏನಂತೀರ ಪ್ರಸನ್ನ? ಇದರಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಶಕ್ತಿ ಯಾರಲ್ಲಿದೆ. ಆತನು ಸಹ ಸಿಂಹಕ್ಕೆ ಹೋಲಿಸಲ್ಪಡ್ಬೋದು, ಆದರೆ ನಿಜವಾದ ಸಿಂಹ ನಮ್ಮ ಸ್ವಾಮಿ ಆಗಲಿಕ್ಕೆ ಸಾಧ್ಯ. ಯಾಕೆಂದರೆ ಸೈತಾನನನ್ನೇ ತುಳಿತಕ್ಕಂಥ ಶಕ್ತಿ ಈ ಸಿಂಹಕ್ಕಿದೆ. ಗರ್ಜಿಸುವ ಸಿಂಹದೋಪಾದಿಯಲ್ಲಿ, ಅದರ ಭಾಷೆಯನ್ನು ನೀವು ಯೋಚನೆ ಮಾಡಬೇಕು ಸ್ವಲ್ಪ. ಇಲ್ಲಿ ನೇರವಾಗಿ ದ ಲಯನ್ ಆಫ್ ದ ಟ್ರೈಬ್ ಆಫ್ ಜೂಡಾ ಅಂತ ಹೇಳ್ತಾ ಇದೀವಿ. ಅಲ್ಲಿ ಸೈತಾನಿಗೆ ಏನು ಹೇಳ್ತೀವಿ ಅಂದರೆ ಹೋಲಿಕೆ ಅಷ್ಟೇ, ಸಿಂಹದಂತೆ, ಎದುರಿಸುವಂತೆ. ಸೊ ಲೆಟ್ ಅಸ್ ಪುಟ್ ಟು ರೆಸ್ಟ್ ದಟ್ ಸಿಂಹ ಎಂಬತಕ್ಕಂಥ ಹೋಲಿಕೆ ಮಾಡಿರ್ತಕ್ಕಂಥದ್ದು ಯೇಸು ಸ್ವಾಮಿಗೆ ಮಾತ್ರ. ಖಂಡಿತವಾಗಿ. ಯಾಕೆಂದರೆ ಈ ಓನ್ಲಿ ಹ್ಯಾಸ್ ದಟ್ ಓಮ್ನಿಪೊಟೆಂಟ್ ಪವರ್. ಎಲ್ಲ ಶಕ್ತಿ ಆತನಲ್ಲಿ ಮಾತ್ರ ಇದೆ, ಸೈತಾನನಿಗೆ ಮಾತ್ರ ತಪ್ಪಾಗ್ತದೆ.
ಯೇಸು ಸ್ವಾಮಿಗೆ ಮಾತ್ರ ಸೈತಾನನ ಎದುರಿಸುವ ಶಕ್ತಿ ಇದೆ, ಬೇರೆ ಯಾರಿಗೂ ಆ ಶಕ್ತಿ ಇಲ್ಲ. ಆಗಿರುವಲ್ಲಿ ಕೇವಲ ಹೆಸರನ್ನ ಹೇಳ್ಕೊಂಡು ಸೈತಾನ ಎದುರಿಸ್ತಾ ಇರ್ಬೋದು ಜನರನ್ನ, ಆದ್ರೆ ನಿಜವಾದ ಸಿಂಹದ ಗತ್ತು, ಸಿಂಹದ ವೈಭವ, ಸಿಂಹದ ಶಕ್ತಿ, ಸಿಂಹದ ಬಲ, ಆ ಸಿಂಹದ ಮಹಿಮೆ ಇರ್ತಕ್ಕಂಥದ್ದು ಯೇಸು ಸ್ವಾಮಿಯಲ್ಲಿ ಮಾತ್ರ. ವಂಡರ್ಫುಲ್. ಈಗ ಈ ಒಂದು ವಿಚಾರವನ್ನು ನಾವು ಇನ್ನೂ ಆಳಕ್ಕೆ ಹೋಗಿ ನೋಡೋಕ್ಕಿಂತ ಮುಂಚಿತವಾಗಿ ಸಿಂಹವನ್ನು ಒಂದು ಕಾರಣದಿಂದ ಸಿಂಹ ಅಂತ ಕರಿತೀವಿ ಅಂತ ಈಗಾಗಲೇ ನೀವು ಹೇಳಿದ್ದೀರಾ. ಈಗ ಈ ಒಂದು ಸಿಂಹವು ಲೋಕದ ಪಾಪವನ್ನು ಎತ್ತುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಸಿಂಹ. ಪಾಸ್ಟರ್ ರಾಜದಾಸ್, ನಿಮ್ಮ ಅನಿಸಿಕೆ? ಅದಕ್ಕೇ ಸ್ವಾಮಿಗೆ ಯೂದ ಕುಲದ ಸಿಂಹ ಮತ್ತು ಯಜ್ಞಕ್ಕೆ ಅರ್ಪಿಸಿದಂಥ ಕುರಿಗೆ ಹೋಲಿಕೆ ಆಗಿದೆ. ಕುರಿಯದು ಗುಣಲಕ್ಷಣ ಅಂತಂದರೆ ಸ್ವಾತ್ಯಾಗ ಮಾಡ್ತಕ್ಕಂಥದ್ದು. ಸಿಂಹದ ಗುಣಲಕ್ಷಣ ಅಂದರೆ ಸರ್ವಶಕ್ತಿಯಾದಂಥ ಪ್ರಾಣಿ, ಅದು ಸರ್ವ ಬಲವನ್ನು ಹೊಂದಿರತಕ್ಕಂಥದ್ದು. ಸೊ ಸ್ವಾಮಿ ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞಾನಿ. ಆದರೆ ಅದೇ ಸಂದರ್ಭದಲ್ಲಿ ಆತನು ಸ್ವಾತ್ಯಾಗ ಮಾಡಿದಂಥ ತನ್ನ ದೇಹವನ್ನೇ ಸಮರ್ಪಿಸಿದಂಥ ದೇವರು. ಸರಿ, ಒಂದು ವಚನವನ್ನು ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಇಲ್ಲಿ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ವಚನ, ಆದಿಕಾಂಡ 49ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ನಾವು ಓದಿದ್ರೆ ಖಂಡಿತವಾಗ್ಲೂ ನಮಗೆ ಇನ್ನೂ ಸ್ವಲ್ಪ ಬೆಳಕನ್ನು ಚೆಲ್ಲುವಂಥ ಒಂದು ವಚನ ಇದಾಗಿದೆ. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ, ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನವಾದ ಇವನನ್ನು ಕೆಣಕುವುದು ಯಾರಿಂದಾದೀತು? ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗಿರುವರು. ಇದರ ಬಗ್ಗೆ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಿ ನಾವು ಚರ್ಚೆ ಮಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಅಲ್ಲಿಯವರೆಗೂ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ, ಅದ್ಭುತವಾಗಿರ್ತಕ್ಕಂಥ ವಚನವನ್ನು ಪಾಸ್ಟರ್ ಪ್ರಸನ್ನ ಅವರು ಓದಿದ್ರು. ದಯವಿಟ್ಟು ಅದನ್ನು ವಿವರಿಸಿ ಪಾಸ್ಟರ್ ರಾಜದಾಸ್. ಭಾಳ ಸ್ಪಷ್ಟವಾಗಿ ಇದು ಒಂದು ಪ್ರವಾದನಾತ್ಮಕವಾದಂಥ ವಾಕ್ಯ. ಆದಿಯಲ್ಲೇ ಯೂದ ಕುಲದ ಅರಸನು ಬರ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನನ್ನು ಸೂಚಿಸಿ ಪ್ರವಾದಿಸಲ್ಪಟ್ಟಿದೆ. 10ನೇ ವಚನ ಹೇಳುತ್ತೆ, ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದೇ ಇಲ್ಲ. ಮುದ್ರೆಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಅವನಿಗೆ ಅನ್ಯ ಜನಗಳು ವಿಧೇಯರಾಗುವರು. ಇವತ್ತು ಇಡೀ ಲೋಕದ ಜನರು ಯೇಸು ಕ್ರಿಸ್ತನೇ ರಾಜಾದಿರಾಜನು, ಜಗದ ರಕ್ಷಕನು ಅಂತ ಹೇಳಿ ಎಲ್ಲರೂ ಅಡ್ಡ ಬೀಳ್ತಾರೆ ಎಂಬುದಾಗಿ ಪ್ರವಾದನೆಯಲ್ಲಿ ಓದ್ತೇವೆ ನಾವು. ಎಲ್ಲರೂ ಅಡ್ಡ ಬೀಳ್ತಾರೆ. ಅನ್ಯರು, ಆತನ ಹಿಡಿದವರು ಸಹ ಆತನೇ ನಿಜವಾದ ದೇವಕುಮಾರ ಎಂಬುದಾಗಿ. ಆ ಸಮಯ ಬರಲಿಕ್ಕೆ ಇನ್ನೇನೋ ಸಮೀಪ ಆಗಿದೆ ಸಮಯ. ಆದರೆ ಯೂದ ಕುಲದ ಸಿಂಹ ಯಾರಂತ ಹೇಳಿ ನಾವು ಗುರುತಿಸೋದು ಯೇಸು ಕ್ರಿಸ್ತನೇ. ಅದನ್ನು ಈ ಪ್ರವಾದನೆ ವಾಕ್ಯದಲ್ಲಿ ಓದ್ತೇವೆ. ಯೂದ ಕುಲದ ಅರಸನು ಅಂದರೆ ಯೂದ ಕುಲದ ಸಿಂಹ ಯೇಸು ಸ್ವಾಮಿಗೆ ಹೊರತು ಇನ್ಯಾರಿಗೂ ಅದು ಹೋಲಿಕೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಆತನು ಸಿಂಹದ ಹಾಗೆ ಗರ್ಜಿಸ್ತಾನೆ, ವೈರಿಯನ್ನು ಎದುರಿಸ್ತಾನೆ, ಈ ವೈರಿಯ ತಲೆಯನ್ನು ಜಜ್ಜಿದ್ದಾನೆ. ಆ ಕುರಿಯ ಉಪಾಧಿಯಲ್ಲಿ ನಮ್ರತೆ ಮತ್ತು ಸ್ವಾತ್ಯಾಗದ ಮನೋಭಾವವು ಎರಡು ಗುಣಲಕ್ಷಣ ಯೇಸು ಕ್ರಿಸ್ತನಲ್ಲಿದೆ. ಸಿಂಹದ ಹಾಗೆ ಮತ್ತು ಯಜ್ಞದ ಕುರಿ ಹಾಗೆ ಸ್ವಾಮಿಗೆ ತನ್ನನ್ನು ಸಮರ್ಪಿಸಿಕೊಟ್ಟಿದ್ದಾನೆ. ಆ ಪ್ರಯುಕ್ತವಾಗಿ ಈ ಚಿಹ್ನೆಗಳು ಕ್ರಿಸ್ತನನ್ನು ಹೋಲಿಸುವಂಥದ್ದಾಗಿದೆ. ಓಕೆ, ಈಗ ಸಿಂಹ ಮತ್ತು ಕುರಿಮರಿಯ ಬಗ್ಗೆ ಮಾತಾಡಿದ್ದಾರೆ. ಈ ದಾವೀದನ ಒಂದು ಅಂಶ ಏನು? ಪ್ರಕಟಣೆ 22ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಗಮನಿಸುವಾಗ, ನಾನು ದಾವೀದನ ವಂಶಾವಳಿಯಲ್ಲಿ ಬಂದವನು ಎಂಬುದಾಗಿ. ಸಿಂಹವನ್ನ ಕುರಿಯನ್ನ ನಾವು ಗಮನಿಸುವಾಗ ಇನ್ನೊಂದು ಅಂಶವನ್ನ ನಾನು ಸೇರಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಸಿಂಹದಂತೆ ಇರ್ತಕ್ಕಂಥ ಆ ಗುಣವನ್ನ ಜನರು ತಿರಸ್ಕಾರ ಮಾಡ್ತಾರೆ.
ರಿಜೆಕ್ಟೆಡ್ ದ ಗ್ರೇಸ್ ಆಫ್ ಗಾಡ್. ಯಾಕಂದರೆ ಅಷ್ಟು ಭಯ. ಅದಕ್ಕೆ ಸ್ವಾಮಿ ಕುರಿಮರಿಯಾಗೆ ಬರುವಾಗ ಆತನು ವಿಧೇಯತೆ, ನಂಬಿಗಸ್ತನು, ಪ್ರೀತಿ, ನಮ್ರತೆ, ತಾಳ್ಮೆ, ಸ್ವತ್ಯಾಗ, ತ್ಯಾಗ ಇವೆಲ್ಲವೂ ಇರೋದರಿಂದ ಸ್ವೀಕಾರ ಮಾಡಲಿಕ್ಕೆ ಏಸಾಗ್ತದೆ. ಇವತ್ತು ನಾವು ಆ ಸಿಂಹವನ್ನು ತಿರಸ್ಕಾರ ಮಾಡ್ಬೋದು. ಯಾಕಂದರೆ ಸಿಂಹ ಅಂದ ತಕ್ಷಣ ಓಡೋಗ್ತೀವಿ ಸ್ವಾಭಾವಿಕವಾಗಿ. ಇಟ್ಸ್ ಅ ಫೆರೋಷಿಯಸ್ ಆನಿಮಲ್, ಅದು ನಮಗೆ ಭಯ ಹುಟ್ಟಿಸ್ತದೆ ಎಂಬುದಾಗಿ. ಸೈತಾನ ಆ ಗುಣವನ್ನು ಇಟ್ಟುಕೊಂಡು ಜನರನ್ನು ಎದುರಿಸಿ ತನ್ನ ಕಡೆ ತಗೊಳ್ತಾ ಇದ್ದಾನೆ. ಆದರೆ ಸ್ವಾಮಿ ಹೇಳ್ತಕ್ಕಂಥದ್ದು, ನಾನು ಅಂತಹ ಗುಣವನ್ನು ಹೊಂದಿಲ್ಲ. ಸಿಂಹದ ವೈಭವ ನನ್ನಲ್ಲಿದೆ. ದಾವೀದನ ಕುಲದಿಂದ ಬಂದಿದ್ದೇನೆ. ಯೂದಾಯ ಕುಲ ಅಂದರೆ ಸಿಂಹದ ಗುರುತಾಗಿದೆ. ಅದು ಅಲ್ಲಿಂದ ಬಂದಿರತಕ್ಕಂಥ ದೇವರನ್ನ ಇವತ್ತು ನಾವು ಆ ದಾವೀದನ ಕುಮಾರನೇ. ಈಗ ದೆವ್ವಗಳು ಸಹ ಯೇಸು ಕ್ರಿಸ್ತನ ಕುರಿತು ಏನು ಹೇಳ್ತಾ ಇದ್ದಾವೆ ಅಂದರೆ, ದಾವೀದನ ಕುಮಾರನೇ, ನಿನ್ನ ಗೊಡವೆ ನಮಗೆ ಏಕೆ, ನಮ್ಮನ್ನು ಬಿಟ್ಟುಬಿಡು ಎಂಬುದಾಗಿ. ಸೈತಾನನಿಗೂ ಗೊತ್ತು, ಈತನು ಆ ಯಹೂದ ಕುಲದಿಂದ ಬಂದಿದ್ದಾನೆ, ದಾವೀದನ ವಂಶಾವಳಿಯಿಂದ ಬಂದಿದ್ದಾನೆ, ಈತನನ್ನು ಎದುರಿಸಲಿಕ್ಕೆ ನಾನು ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಸೈತಾನನು ಸಹ ಗೊತ್ತಿದೆ. ಈ ಒಂದು 7 ಅಂಶಗಳನ್ನು ನಾವು ನೋಡುವಾಗ, ಈ 7 ಅಂಶಗಳನ್ನು ಈಗಾಗಲೇ ನೀವು ವಿವರಿಸಿದ್ದೀರ. ಮುಂದೆ ಹೋಗೋಣ. ಈ ಒಂದು 6ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಪ್ರಕಟಣೆ 5ನೇ ಅಧ್ಯಾಯ 6ನೇ ವಚನ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಇದನ್ನು ಆಳಕ್ಕೆ ನಾವು ಹೋಗೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಕುರಿ ಯಾವುದು? ಈ ಕುರಿ ಯೇಸು ಸ್ವಾಮಿ, ಯಜ್ಞಕ್ಕೆ ಒಯ್ಯಲ್ಪಟ್ಟಂಥ ಕುರಿ ಆ ಯೇಸು ಸ್ವಾಮಿ. ಈಗ ಇಲ್ಲಿ ನಾವು ನೋಡುವಾಗ ಇದು ಆ ಸಿಂಹಾಸನದ ಮಧ್ಯದಲ್ಲಿತ್ತಂತೆ. ಸಿಂಹಾಸನದ ಮಧ್ಯದಲ್ಲಿದೆ ಎಂಬುದಾಗಿ ಹೇಳುವಾಗ, ಇದು ಮನುಷ್ಯರಿಗೂ ದೇವರಿಗೂ ಒಂದು ಸಂಬಂಧವನ್ನು ಬೆಳೆಸ್ತಕ್ಕಂಥ ಕುರಿಮರಿ. ಇವತ್ತು ಮಾನವನು ದೇವರನ್ನು ಬಿಟ್ಟು ದೂರ ಹೋಗಿದ್ದಾನೆ. ಅದೇ ಮಾನವನು ದೇವರ ಬಳಿಗೆ ಬರಬೇಕಾದ್ರೆ ನೇರವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಮೂಲಕ ಬರಬೇಕು? ಯೇಸು ಸ್ವಾಮಿ ಮೂಲಕ ಬರಬೇಕು. ಅದಕ್ಕೋಸ್ಕರ ಎಷ್ಟೋ ಸಾರಿ ಸ್ವಾಮಿ, ನಾವು ಕಳೆದ ಪಾಠಗಳಲ್ಲಿ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೇವೆ. ನಾನೇ ಬಾಗಿಲು, ನಾನೇ ಮಾರ್ಗವು, ನಾನೇ ಸತ್ಯವು, ನನ್ನನ್ನು ಹೊರತು ನೀವೇನು ಮಾಡಲಿಕ್ಕೆ ಆಗೋದಿಲ್ಲ, ನನ್ನನ್ನು ಬಿಟ್ಟು ನೀವು ನಿತ್ಯರಾಜವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಕುರಿಮರಿಯನ್ನು ಯೇಸು ಸ್ವಾಮಿಗೆ ಯಾಕೆ ಹೋಲಿಸ್ತಾ ಇದೀವಿ ಎಂಬುದಾಗಿ ಹೇಳುವಾಗ, ಆತನೇ ದೇವರಿಗೂ ಮನುಷ್ಯರಿಗೂ ಇರ್ತಕ್ಕಂಥ ಮಧ್ಯಸ್ಥಿಕನು. ಆ ಮಧ್ಯಸ್ಥಿಕನಿಲ್ಲದೆ ನಾವು ಪರಲೋಕವನ್ನು ಸೇರಲಿಕ್ಕೆ ಸಾಧ್ಯವಿಲ್ಲ, ನಿತ್ಯ ರಾಜ್ಯವನ್ನು ಸಹ ಪಡೀಲಿಕ್ಕೆ ಸಾಧ್ಯವಿಲ್ಲ. ಓಕೆ, ವಂಡರ್ಫುಲ್. ಕುರಿಮರಿ ಆಯಿತು, ಹಿರಿಕರಾಯಿತು. ಈ 7 ಕೊಂಬುಗಳು, ಈ 7 ಕೊಂಬುಗಳನ್ನು ನಾವು ಸ್ವಲ್ಪ ನೋಡೋಣ. ಹೇಳಿ ಪಾಸ್ಟರ್ ರಾಜದಾಸ್. 7 ಕೊಂಬುಗಳು ಅಧಿಕಾರದ ಸಾಂಕೇತ, ಅದು ರಾಜ್ಯತ್ವದ ಸಾಂಕೇತ. ನಾವು ನೋಡ್ತೇವೆ ಚಿಕ್ಕ ಕೊಂಬು, ಆ ಚಿಕ್ಕ ಕೊಂಬು ಯಾವುದಕ್ಕೆ? ಅಧಿಕಾರವನ್ನು ಹೊಂದಿದಂಥ ಕೊಂಬು ಅಂತ ನೋಡ್ತೇವೆ. ಹಾಗೆ ಯೇಸು ಸ್ವಾಮಿಗೆ 7 ಕೊಂಬುಗಳೇ ಅಂತೇಳಿದ್ರೆ 7 ಸಭೆಗಳ ಮೇಲೆ ಆತನಿಗೆ ಅಧಿಕಾರ ಇದೆ. ಆ ಅಧಿಕಾರವನ್ನು ಸೂಚಿಸ್ಲಿಕ್ಕೋಗೇ ಕೊಂಬುಗಳನ್ನು ಇಲ್ಲಿ ಹೋಲಿಕೆಯಾಗಿ ಕೊಡಲ್ಪಟ್ಟಿದೆ. ಈಸ್ ಆಲ್ ಪವರ್ಫುಲ್, ಆಲ್ ಮೈಟಿ, ಸರ್ವಶಕ್ತ, ಸರ್ವವ್ಯಾಪಿ. ಎಲ್ಲ ಸಭೆಗಳ ಮೇಲೆ ಆತನಿಗೆ ಅಧಿಕಾರ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೆ 7 ಕೊಂಬು. ಒಂದು ಕೊಂಬು ಅಂದರೆ ಒಂದು ಅವಧಿ ಅಂತ. ಎಲ್ಲ ಸಮಯಕ್ಕೆ, ಎಲ್ಲ ಸಭೆಗಳಿಗೆ ದೇವರು ತಾನೇ ಅಧಿಕಾರ ಹೊಂದಿದ್ದಾನೆ. ವಂಡರ್ಫುಲ್. ನಿಮ್ಮ ಒಂದು ಅನಿಸಿಕೆ, ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ಈ 7 ಕೊಂಬುಗಳಿಗೆ? 7 ಕೊಂಬುಗಳು ಅಂದರೆ ನೀವು ಸಾಂಕೇತಿಕವಾಗಿ ತೆಗೆದುಕೊಳ್ಳುವಾಗ ಒಂದು ರಾಜ್ಯವನ್ನ, ಒಂದು ದೇಶವನ್ನ ಸೂಚನೆ ಮಾಡ್ತದೆ. ಅಂದರೆ ಎಲ್ಲ ರಾಜ್ಯಗಳಿಗೂ ಒಡೆಯ, ಒಂದು ದೇಶಕ್ಕೆ ಮಾತ್ರ ಅಲ್ಲ, ಎಲ್ಲ ರಾಜ್ಯಗಳಿಗೂ ಒಡೆಯನಾದಂಥವನು ಈ ನಮ್ಮ ಕ್ರಿಸ್ತನು ಎಂಬುದರಲ್ಲಿ 2 ಮಾತಿಲ್ಲ. ಆತನನ್ನ ಯಾತಕ್ಕೋಸ್ಕರ ನಾವು
ಪಡ್ಕೊಂಡಿವಿ ಅಂದರೆ ಆತನೊಬ್ಬ ಯಾಜಕನು ಅರಸನು ಎರಡೂ ಆಗಿದ್ದಾನೆ. ಎರಡೂ ಮಹತ್ವವಾದ ಗುಣವನ್ನು ಹೊಂದಿರುವ ಹಾಗೆ ಆತನು ರಾಜಾದಿರಾಜನಾಗ್ತಾನೆ, ಒಡೆಯನಾಗ್ತಾನೆ, ಸಿಂಹವಾಗ್ತಾನೆ ಮತ್ತು ಕುರಿಮರಿಯು ಸಾಗ್ತಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಓಕೆ, ಈ ಒಂದು ವಿಚಾರಕ್ಕೆ ನಾವು ಬರುವುದಾದರೆ, ಈ 7 ಎಂಬತಕ್ಕಂಥ ಪರಿಪೂರ್ಣ ಸಂಖ್ಯೆಯನ್ನು ಎಲ್ಲ ಕಡೆ ಉಪಯೋಗಿಸಿದ್ದಾರೆ. 7 ಕೊಂಬುಗಳು. ಈ ಕಣ್ಣುಗಳಿಗೆ ಬರೋಣ. ಈ 7 ಕಣ್ಣುಗಳು ಯಾಕೆ 7 ಕಣ್ಣುಗಳು? ಆತನ ದೃಷ್ಟಿ ಅಷ್ಟು ಸೂಕ್ಷ್ಮವಾಗಿದೆ ಎಂಬುದರಲ್ಲಿ ನಾವು ಗಮನದಲ್ಲಿಟ್ಟುಕೊಳ್ಳೋಣ. ದೇವರ ಕಣ್ಣುಗಳು ಎಲ್ಲವನ್ನೂ ಸಹ ನೋಡುತ್ತವೆ ಎಂಬುದರಲ್ಲಿ ನಾವು ಯಾವಾಗಲೂ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದ್ರೆ ನಮ್ಮನ್ನ ತೂಕಡಿಸಿದೆ ನಿರ್ಧರಿಸದೆ ಸದಾ ಕಾಲ ಕಾಯುವಂಥ ದೇವರು ಯೆಹೋವನೊಬ್ಬನೇ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತದೆ. ಮರಳಿ ಸ್ವಾಗತ. ಬಹಳಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಿದ್ದೀವಿ, ಬಹಳಷ್ಟು ವಿಚಾರಗಳನ್ನು ನಾವು ಕಲಿತಾ ಇದ್ದೇವೆ. ಬನ್ನಿ, ಈಗ 7 ಕಣ್ಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ, 7 ಕೊಂಬುಗಳ ಬಗ್ಗೆ ಹೇಳಿದ್ದೀರಾ. ಈಗ 7 ಕಣ್ಗಳ ಬಗ್ಗೆ ಸ್ವಲ್ಪ ಇನ್ನೂ ಆಳವಾದ ವಿವರವನ್ನು. 7 ಕಣ್ಣುಗಳು ಒಂದು ವಿವೇಚನೆಯನ್ನ, ಜ್ಞಾನವನ್ನ ಅದು ತಿಳಿಸುವಂಥದ್ದಾಗಿದೆ. 7 ಅಂದರೆ ಈಗಾಗಲೇ ಅದು ಒಂದು ಪರಿಪೂರ್ಣವಾದಂಥ ಸಂಖ್ಯೆ. ಎಲ್ಲವನ್ನ ನೋಡುವ ದೇವರು, ಎಲ್ಲವನ್ನು ತಿಳಿದುಕೊಂಡಿರುವ ದೇವರು, ಎಲ್ಲವನ್ನು ಗ್ರಹಿಸಿಕೊಂಡುವ ದೇವರು, ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಒಬ್ಬರು ಮಾತ್ರ ಎಲ್ಲವನ್ನು ತಿಳಿದುಕೊಂಡಿದ್ದಾರೆ ಎಂದರೆ ಅದು ಯೇಸು ಸ್ವಾಮಿ ಮಾತ್ರ. ಅವರಲ್ಲಿ 7 ಕೊಂಬುಗಳು 7 ಕಣ್ಣುಗಳು ಇದೆ ಎಂಬುದನ್ನು ನಾವು ಯಾಕೆ ಗುರುತಿಸ್ತೇವೆ ಎಂಬುದಾಗಿ ಹೇಳುವಾಗ 5ನೇ ಅಧ್ಯಾಯ 11ನೇ ವಚನವನ್ನು ಇನ್ನೊಂದು ಸಾರಿ ಓದ್ಕೊಳ್ಳೋಣ ನಾವು. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಇಲ್ಲಿ ಆತನೊಬ್ಬನೇ ಯೋಗ್ಯನು. ಆ ಶಕ್ತಿ, ಆ ಪ್ರಭಾವ, ಆ ಮಾನ, ಮರ್ಯಾದೆ, ಗೌರವ ಎಲ್ಲಕ್ಕೂ ಆತನೊಬ್ಬನೇ ಯೋಗ್ಯನು ಎಂಬುದನ್ನು ನಾವು ಗುರುತಿಸಿಕೊಳ್ಳುವಾಗ ಆತನಲ್ಲಿ ಕಣ್ಣುಗಳು ಮಾತ್ರವಲ್ಲ, ಅಧಿಕಾರವುಳ್ಳಂಥ ಕೊಂಬುಗಳು ಆತನಲ್ಲಿದೆ. ಆ ಅಧಿಕಾರವು ಏನನ್ನ ಸೂಚಿಸ್ತದೆ ಎಂಬುದಾಗಿ ಹೇಳುವಾಗ ನಾವು ಆತನ ಅಧೀನದಲ್ಲಿ ಬರಬೇಕು, ಆತನವರಾಗಿರಬೇಕು. ಅಧಿಕಾರವನ್ನು ಚಲಾಯಿಸದೇ ಇದ್ರೆ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪ್ರೀತಿಯಿಂದ ಸ್ವಾಮಿ ನಮ್ಮನ್ನ ಕರೀತಾನೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಈಗ 7 ಆತ್ಮಗಳಿಗೆ ನಾವು ಬರೋಣ. ಈ 7 ಆತ್ಮಗಳನ್ನು ತುಂಬ ವಿವರಣೆಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿದ್ದರೆ, ಈ 7 ಆತ್ಮಗಳು ಭೂಮಿಯಲ್ಲಿ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದನ್ನು ಸ್ವಲ್ಪ ವಿವರಿಸಿ. ನಮ್ಮ ಸತ್ಯವೇದವನ್ನ ಇಬ್ರಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯ 12ರಿಂದ 16 ವಚನಗಳನ್ನು ಮೊದಲು ಓದಿಕೊಳ್ಳೋಣ, ಅನಂತರ ಮುಂದುವರಿಸೋಣ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಹಿಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿ ಒಂದೂ ಇಲ್ಲ. 7 ಆತ್ಮಗಳು ದೇವರ ಸನ್ನಿಧಿಯಲ್ಲಿ ಇರುವಾಗ ಅದನ್ನು ನಾವು ಹೇಗೆ ಗುರುತಿಸ್ತೇವೆ ಎಂಬುದಾಗಿ ಹೇಳುವಾಗ, ಪವಿತ್ರಾತ್ಮನು ಈ ಆತ್ಮಗಳಿಗೆ ಬಲವನ್ನು ಕೊಟ್ಟು ಅವುಗಳು ಲೋಕದ ಎಲ್ಲ ಕಡೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಆ ಸುವಾರ್ತೆಯನ್ನು ಸಾರುವಾಗ, ಯಾಕೆಂದರೆ ಪದೇ ಪದೇ ನಾವು ಅನೇಕ ವಚನಗಳಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ, ಈ 7 ಆತ್ಮಗಳು 7 ಸಭೆಗಳನ್ನು ಸೂಚಿಸುವಂಥದ್ದಾಗಿದೆ. ಆ 7 ಸಭೆಗಳು ದೇವರ ವಾಕ್ಯವನ್ನು ಸಾರ್ಲಿಕ್ಕೆ ಹೋಗಬೇಕಾದ್ರೆ ಅವರಿಗೆ ದೇವರ ಶಕ್ತಿ ಬೇಕು, ದೇವರ ಬಲ ಬೇಕು. ಇದು ಯಾವುದು ಇಲ್ಲದಿದ್ರೆ ಅವರು ಸತ್ಯವನ್ನ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಬ್ರಿಯ 4:12 ಹೇಳುವ ಹಾಗೆ
ಇದು ಸಜೀವ ವಾಕ್ಯ. ಕೀಲು ಮಜ್ಜೆಗಳನ್ನು ಸಹ ವಿಭಾಗಿಸುವಂಥದ್ದು, ಇಬ್ಬಾಯಿ ಕತ್ತಿ ಅಂತದ್ದು. ಅಂತಹ ವಾಕ್ಯವನ್ನು ತೆಗೆದುಕೊಂಡು ನಾವು ಹೋಗುವಾಗ ಖಂಡಿತವಾಗಿಯೂ ಪವಿತ್ರಾತ್ಮನ ಸಹಾಯದ ನಿಮಿತ್ತವಾಗಿ ನಮಗೆ ಬಲವು ಸಿಗುವಂಥದ್ದಾಗಿದೆ, ನಮಗೆ ಧೈರ್ಯವು ಸಿಗುವಂಥದ್ದಾಗಿದೆ. ಯಾಕೆಂದರೆ ಜೆಕರಯ 4ನೇ ಅಧ್ಯಾಯದಲ್ಲಿ ಹೇಳುವಾಗ ಅಲ್ಲಿ ಏನು ಹೇಳ್ತದೆ ಅಂದರೆ, ಬಲದಿಂದಲ್ಲ, ಪರಾಕ್ರಮದಿಂದ ಅಲ್ಲ, ಆತ್ಮನ ಬಲದಿಂದ ಮಾತ್ರ ನಾವು ಮುಂದೆ ಸಾಗಲು ಸಾಧ್ಯ ಎಂಬುದಾಗಿ. ಸೊ ಆತ್ಮನ ಬಲ ಬೇಕು. ಈ 7 ಆತ್ಮಗಳು ಅಂದರೆ ಬಲಿಷ್ಠವಾಗಿ ನಮಗೆ ಶಕ್ತಿಯನ್ನು ನೀಡತಕ್ಕಂಥದ್ದು. ಇವುಗಳನ್ನು ತೆಗೆದುಕೊಂಡು ನಾವು ಲೋಕದ ಎಲ್ಲಾ ಕಡೆ ಹೋಗಬಹುದು ಎಂಬುದನ್ನ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಒಂದು ವಾಕ್ಯವನ್ನು ಓದೋಣ. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನವನ್ನು ನಾವು ಗಮನಿಸುವಾಗ, ದೇವರ ಕಣ್ಣುಗಳು ನಮ್ಮನ್ನ ಎಲ್ಲಿ ತನಕ ನೋಡ್ತಾ ಇವೆ ಎಂಬುದನ್ನು ಅದು ಗುರುತಿಸುವಂಥದ್ದಾಗಿದೆ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದಿ, ಹಿಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರು ಎಂದು ಹೇಳಿದನು. ಸೊ ಯೆಹೋವನ ಕಣ್ಣುಗಳು ಏನು ಮಾಡ್ತವಂತೆ? ಎಲ್ಲಾ ಕಡೆ ದೃಷ್ಟಿಯನ್ನು ಇಟ್ಕೊಳ್ತವೆ. ಈಗ ದೇವದೂತರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕರಿತೇವೆ. ಆ ದೇವದೂತರ ಅರ್ಥ ಏನಪ್ಪಾ ಅಂದ್ರೆ, ದೇ ಆರ್ ಮಿನಿಸ್ಟರಿಂಗ್ ಸ್ಪಿರಿಟ್ಸ್, ಆತ್ಮಗಳು, ಊಳಿಗೆ ಆತ್ಮಗಳು, ಸೇವೆ ಮಾಡ್ತಕ್ಕಂಥ ಆತ್ಮಗಳು, ಸೇವೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಆತ್ಮಗಳು. ಇಂತಹ ಆತ್ಮಗಳು ನಮ್ಮಲ್ಲಿರುವಾಗ ನಾವು ಸಾಕಷ್ಟು ಶಕ್ತಿಯನ್ನು ಹೊಂದಿ ಮುಂದೆ ಸಾಗಲಿಕ್ಕೆ ಒಂದು ಅವಕಾಶ ಆಗ್ತದೆ. ಸೊ ಇದು ನಮಗೆ ಕೊಡಲ್ಪಟ್ಟಿದೆ, ಆ ಒಂದು ಅವಕಾಶವನ್ನ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀರಪ್ಪ ರಾಜದಾಸ್? ಸದಾ ಅದು ಖಂಡಿತವಾಗಿ. ಈಗ ಸ್ವಾಮಿ ತನ್ನ ಆತ್ಮನ ಮುಖಾಂತರ ಈ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಿದ್ದಾನೆ. ಯಾರು ಕಿವಿ ಉಳ್ಳವನು ಕೇಳಲಿ ಅಂತ ಹೇಳ್ತಾರೆ. ಇವತ್ತು ಕಿವಿ ಮುಚ್ಕೊಂಡ್ರೆ ಅದು ಅವ್ರ ತಪ್ಪಿದೆ. ದೇವ್ರ ವಾಕ್ಯ ಮಹಾದೂತರ ಶಬ್ದದಿಂದ ಸಾರಲ್ಪಡ್ತಾ ಇದೆ. 3 ದೂತರ ಸಂದೇಶ. ಅನೇಕರು ಕೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನೋಡ್ತಾರೆ, ಅವ್ರಿಗೆ ಕಾಣ್ತಾ ಇಲ್ಲ. ಇದು ಸೈತಾನ ಮಾಡತಕ್ಕಂಥ ಕಾರ್ಯ ಆಗಿದೆ. ಆದರೆ ಯಾರು ತಮ್ಮ ಹೃದಯವನ್ನು ಸ್ವಾಮಿಗೆ ಒಪ್ಪಿಸಿ, ಸ್ವಾಮಿ ನಿನ್ನ ಆತ್ಮನ ಮುಖಾಂತರ, ಅದಕ್ಕೆ ನಾವು ಪ್ರತಿ ಸಾರಿ ದೇವ್ರ ವಾಕ್ಯ ಓದುವಾಗ ನಾವು ಪ್ರಾರ್ಥನೆ ಮಾಡ್ತೀವಿ. ಯಾರ ಸಹಾಯಕ್ಕೋಸ್ಕರ? ಪವಿತ್ರ ಆತ್ಮನ ಸಹಾಯ ಇಲ್ಲದೆ ಈ ಗೂಢಾರ್ಥಗಳು, ವಿಶೇಷವಾಗಿ ದಾನಿಯೇಲ, ಪ್ರಕಟಣೆ ಪುಸ್ತಕಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯತೆ ಇಲ್ಲ. ಇದು ಪವಿತ್ರ ಆತ್ಮನ ಮುಖಾಂತರ ಮಾತ್ರ ಸಾಧ್ಯ. ಅದ್ಭುತವಾಗಿರ್ತಕ್ಕಂಥ ಅಂಶಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಸಮಯಬದ್ಧರಾಗಿದ್ದೀವಿ. ಆ್ಯಕ್ಚುಲಿ ನಿಮಗೆಲ್ಲ ಒಂದು 2 ಅವರ್ ಟೈಮ್ ಕೊಟ್ಬಿಟ್ರೆ ನೀವು ಫುಲ್ಲು ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನನ್ನು ಕೊಡ್ತೀರಾ ಖಂಡಿತವಾಗ್ಲೂ. ಆದರೆ ಸಮಯಬದ್ಧರಾಗಿದ್ದೇವೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ. ದೇವರ ಮಕ್ಕಳೇ, ಪ್ರಕಟಣೆ ಪುಸ್ತಕವನ್ನು ಓದಿರಿ, ಧನ್ಯರನ್ನಿಸಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.